ಮಾನ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿ ತಮ್ಮ ಖಾತೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ನೋಡಿ, ನಾವು ತಿನ್ನುವಂಥ ಆಹಾರದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಹೆಕ್ಕಿ ಹೊರತೆಗಿತಾ ಇದ್ದಾರೆ. ಕುಡಿಯೋ ನೀರು, ಸ್ನ್ಯಾಕ್ಸ್ ಇದೆಲ್ಲದರಲ್ಲಿ ಕಾರ್ಕೋಟಕ ವಿಷ ಇದೆ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ಈಗ ಯಾವುದರಲ್ಲಿ ವಿಷ ಇದೆ ಅನ್ನೋದನ್ನು ಅವರು ವರದಿ ಹೇಳಿದೆ. ಈ ಸ್ಟೋರಿ ನೋಡಿ. ದಿನೇಶ್ ಗುಂಡೂರಾವ್ ಆರೋಗ್ಯ ಖಾತೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಾವು ತಿನ್ನೋ ವಿಷಕಾರಿ ಪದಾರ್ಥಗಳನ್ನ ಹೆಕ್ಕಿ ತೆಗೆದು ಪತ್ತೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಕುಡಿಯೋ ನೀರಿನಿಂದ ಹಿಡಿದು ಸ್ನಾಕ್ಸ್ ವರೆಗೂ ಎಲ್ಲವೂ ಕಾರ್ಕೋಟಕ ವಿಷ ಅನ್ನೋದು ಗೊತ್ತಾಗ್ತಾ ಇದೆ. ನೀರು ಕುಡಿಯೋರು, ಪನ್ನೀರ್ ತರೋರು, ಐಸ್ ಕ್ರೀಮ್ ಸವಿಯೋರು ಸಿಕ್ಕಾಪಟ್ಟೆ ಜನರುಂಟು. ಕರಿದ ಹಸಿರು ಬಟಾಣಿ, ತುಪ್ಪ, ಖಾರ ಮಿಕ್ಸರ್, ಖೋವಾ ಇಷ್ಟಪಡೋರ ಸಂಖ್ಯೆ ಕಡಿಮೆ ಏನಿಲ್ಲ. ಆದ್ರೆ ಇನ್ಮುಂದೆ ಅದನ್ನೆಲ್ಲ ಮುಟ್ಟೋದಕ್ಕಿಂತ ಮುನ್ನ ಹುಷಾರ್. ಯಾಕಂದ್ರೆ ಈ ಎಲ್ಲ ಆಹಾರ ಪದಾರ್ಥಗಳು ಕಾರ್ಕೋಟಕ ವಿಷ ವಿಷ ವಿಷ. 55 ಮಾದರಿಗಳಲ್ಲಿ 72 ಮಾತ್ರ ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್. ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಏನು ಇರಬಾರ್ದು ಅಂತ, ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅನ್ವಾಂಟೆಡ್ ಕೆಮಿಕಲ್ಸು ಏನು ಈ ಸನ್ಸೆಟ್ ಎಲ್ಲೋ ಮತ್ತು ಟ್ಯಾಟ್ರಝೀನು, ಸನ್ಸೆಟ್ ಎಲ್ಲೋ ಈ ಥರದೆಲ್ಲ ಯೂಸ್ ಮಾಡ್ತಿದ್ದಾರೆ. ಕಲರಿಂಗ್ ಏಜೆಂಟ್ಸು, ಕಾರ್ಸಿನೋಜೆನಿಕ್ ಏಜೆಂಟ್ಸು. ಸೊ ಇದು ಉಪಯೋಗ ಮಾಡಬಾರ್ದು. ಖೋವಾದಲ್ಲಿ 43ರಲ್ಲಿ 9 ಮಾದರಿ ವಿಶ್ಲೇಷಣೆ ಆಗಿದೆ. ಅದರಲ್ಲಿ 3 ಕಳಪೆ ಗುಣಮಟ್ಟ ಅಂತ ಬಂದಿದೆ. ಎಣ್ಣೆ ಹೊಡೆಯುವಾಗ ಸೈಡ್ಸ್ ಅಂತ ತಿಂತಿರಲ್ಲ. ಖಾರ ಮಿಕ್ಸರ್ ಕೂಡ ಡೇಂಜರ್ ಅಂತೆ. ಸಿಹಿ ತಿಂಡಿಗಳು ಕೂಡ ಕಳಪೆಯಂತೆ. ವೆಜ್ ಪ್ರಿಯರ ಫೇವರೇಟ್ ಪನ್ನೀರ್ ಕೂಡ ಪಾಯ್ಸನ್ ಅಂತ ಹೇಳ್ತಿದ್ದಾರೆ ಸಚಿವರು. ಪನ್ನೀರಲ್ಲೂ ಕೂಡ ಬರೀ 32, ಇದುವರೆಗೂ ಈ 32 ವಿಶ್ಲೇಷಣೆ ಆಗಿದೆ. ಅದರಲ್ಲಿ 30 ಸುರಕ್ಷಿತ ಅಂತ ಇದೆ, 2 ಅಸುರಕ್ಷಿತ ಅಂತ ಇದೆ. ಈವನ್ ಮಿಕ್ಸ್ಚರಲ್ಲೂ ಕೂಡ ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂದರೆ ಈ ಬೇರೆ ಪದಾರ್ಥಗಳನ್ನು, ಕೆಮಿಕಲ್ಸನ್ನು ಯೂಸ್ ಮಾಡೋದು, ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇಲ್ಲ. ಸಿಹಿ ತಿಂಡಿಗಳ ಮೇಲೆಲ್ಲ ಕಳೆದ ವರ್ಷ ನವಂಬರು, ಡಿಸೆಂಬರಲ್ಲೆಲ್ಲ ಮಾಡಿದ್ದು, ಅಕ್ಟೋಬರೆಲ್ಲ. ಈಗ ಅದರಲ್ಲಿ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. 198 ಮಾದರಿಗಳಲ್ಲಿ ಈಗ 83 ವಿಶ್ಲೇಷಣೆ ರಿಪೋರ್ಟ್ ಬಂದಿದೆ. ಅದರಲ್ಲಿ 2 ಮಾತ್ರ ಅಸುರಕ್ಷಿತ. ಸೊ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈ ಸಿಹಿ ತಿಂಡಿಗಳಲ್ಲಿ ನಾವು ಏನು ಮತ್ತೊಮ್ಮೆ ಈಗೆಲ್ಲ ನಾವು ಪರಿಶೀಲನೆ ಮಾಡಿದಾಗ. ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧ ಸಮರ. ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆಯೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ತಪಾಸಣೆ ನಡೆಸಿದ್ದಾರೆ. 11 ಹೋಟೆಲ್ಗಳಿಗೆ 1,15,000 ರೂಪಾಯಿ ದಂಡ ವಿಧಿಸಿ ಶುಚಿತ್ವದ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೇನೆಂದರೆ, ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲುಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೊಂಡಿಲ್ಲ ಅಂತ. ಏನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ, ಪ್ಲಾಸ್ಟಿಕ್ ವಾಟರ್ ಬಾಟಲಿಗಳು ಸುರಕ್ಷಿತವಲ್ಲ, ಬಳಸೋ ಮುನ್ನ ಎಚ್ಚರ ಎಂದಿದ್ದಾರೆ. ಯಾವುದೇ ಒಂದು ನೀರನ್ನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆ ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಆ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಈ ಬಿಸ್ಫಿನಾಲ್ ಅಂತ ಒಂದು ಬಿಸ್ಫಿನಾಲ್ ಎ ಅನ್ನೋದು ಒಂದು ಪ್ಲಾಸ್ಟಿಕ್ ಅಂಶ ನೀರಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಐಸ್ ಕ್ರೀಮ್, ಐಸ್ ಕ್ಯಾಂಡಿ ರಿಪೋರ್ಟ್ ಬರೋದು ಬಾಕಿ ಇದ್ದು ಸೇಫೋ ಅನ್ಸೇಫೋ ಅನ್ನೋದು ವರದಿ ಬಂದ ನಂತರ ತಿಳಿಯಲಿದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾನ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿ ತಮ್ಮ ಖಾತೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ.
ನೋಡಿ, ನಾವು ತಿನ್ನುವಂಥ ಆಹಾರದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಹೆಕ್ಕಿ ಹೆಕ್ಕಿ ಹೊರ ತೆಗಿತಾ ಇದ್ದಾರೆ. ಕುಡಿಯೋ ನೀರು, ಸ್ನ್ಯಾಕ್ಸ್ ಇದೆಲ್ಲದರಲ್ಲಿ ಕಾರ್ಕೋಟಕ ವಿಷ ಇದೆ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ಈಗ ಯಾವುದರಲ್ಲಿ ವಿಷ ಇದೆ ಅನ್ನೋದನ್ನು ಅವರು ವರದಿ ಹೇಳಿದೆ. ಈ ಸ್ಟೋರಿ ನೋಡಿ. ದಿನೇಶ್ ಗುಂಡೂರಾವ್ ಆರೋಗ್ಯ ಖಾತೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಾವು ತಿನ್ನೋ ವಿಷಕಾರಿ ಪದಾರ್ಥಗಳನ್ನ ಹೆಕ್ಕಿ ಹೆಕ್ಕಿ ತೆಗೆದು ಪತ್ತೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಕುಡಿಯೋ ನೀರಿನಿಂದ ಹಿಡಿದು ಸ್ನಾಕ್ಸ್ ವರೆಗೂ ಎಲ್ಲವೂ ಕಾರ್ಕೋಟಕ ವಿಷ ಅನ್ನೋದು ಗೊತ್ತಾಗ್ತಾ ಇದೆ. ನೀರು ಕುಡಿಯೋರು, ಪನ್ನೀರ್ ತರೋರು, ಐಸ್ ಕ್ರೀಮ್ ಸವಿಯೋರು ಸಿಕ್ಕಾಪಟ್ಟೆ ಜನರುಂಟು. ಕರಿದ ಹಸಿರು ಬಟಾಣಿ, ತುಪ್ಪ, ಖಾರ ಮಿಕ್ಸರ್, ಕೋವಾ ಇಷ್ಟಪಡೋರ ಸಂಖ್ಯೆ ಕಡಿಮೆ ಏನಿಲ್ಲ. ಆದ್ರೆ ಇನ್ಮುಂದೆ ಅದನ್ನೆಲ್ಲ ಮುಟ್ಟೋದಕ್ಕಿಂತ ಮುನ್ನ ಹುಷಾರ್. ಯಾಕಂದ್ರೆ ಈ ಎಲ್ಲ ಆಹಾರ ಪದಾರ್ಥಗಳು ಕಾರ್ಕೋಟಕ ವಿಷ ವಿಷ ವಿಷ. 55 ಮಾದರಿಗಳಲ್ಲಿ 72 ಮಾತ್ರ ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್. ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ, ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದ್ರಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅನ್ವಾಂಟೆಡ್ ಕೆಮಿಕಲ್ಸು ಏನು ಈ ಸನ್ಸೆಟ್ ಎಲ್ಲೋ ಮತ್ತು ಟ್ಯಾಟ್ರಝೀನು, ಸನ್ಸೆಟ್ ಎಲ್ಲೋ ಈ ಥರದೆಲ್ಲ ಯೂಸ್ ಮಾಡ್ತಿದ್ದಾರೆ. ಕಲರಿಂಗ್ ಏಜೆಂಟ್ಸು, ಕಾರ್ಸಿನೋಜೆನಿಕ್ ಏಜೆಂಟ್ಸು. ಸೊ ಇದು ಉಪಯೋಗ ಮಾಡಬಾರ್ದು. ಕೋವಾದಲ್ಲಿ 43ರಲ್ಲಿ 9 ಮಾದರಿ ವಿಶ್ಲೇಷಣೆ ಆಗಿದೆ. ಅದರಲ್ಲಿ 3 ಕಳಪೆ ಗುಣಮಟ್ಟ ಅಂತ ಬಂದಿದೆ. ಎಣ್ಣೆ ಹೊಡೆಯುವಾಗ ಸೈಡ್ಸ್ ಅಂತ ತಿಂತಿರಲ್ಲ. ಖಾರ ಮಿಕ್ಸರ್ ಕೂಡ ಡೇಂಜರ್ ಅಂತೆ. ಸಿಹಿ ತಿಂಡಿಗಳು ಕೂಡ ಕಳಪೆಯಂತೆ. ವೆಜ್ ಪ್ರಿಯರ ಫೇವರೇಟ್ ಪನ್ನೀರ್ ಕೂಡ ಪಾಯ್ಸನ್ ಅಂತ ಹೇಳ್ತಿದ್ದಾರೆ ಸಚಿವರು. ಪನ್ನೀರಲ್ಲೂ ಕೂಡ ಬರೀ 32, ಇದುವರೆಗೂ ಈ 32 ವಿಶ್ಲೇಷಣೆ ಆಗಿದೆ. ಅದರಲ್ಲಿ 30 ಸುರಕ್ಷಿತ ಅಂತ ಇದೆ, 2 ಅಸುರಕ್ಷಿತ ಅಂತ ಇದೆ. ಈವನ್ ಮಿಕ್ಸ್ಚರಲ್ಲೂ ಕೂಡ ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂದರೆ ಈ ಬೇರೆ ಬೇರೆ ಪದಾರ್ಥಗಳನ್ನು, ಕೆಮಿಕಲ್ಸನ್ನು ಯೂಸ್ ಮಾಡೋದು, ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇಲ್ಲ. ಸಿಹಿ ತಿಂಡಿಗಳ ಮೇಲೆಲ್ಲ ಕಳೆದ ವರ್ಷ ನವಂಬರು, ಡಿಸೆಂಬರಲ್ಲೆಲ್ಲ ಮಾಡಿದ್ದು, ಅಕ್ಟೋಬರೆಲ್ಲ. ಈಗ ಅದರಲ್ಲಿ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. 198 ಮಾದರಿಗಳಲ್ಲಿ ಈಗ 83 ವಿಶ್ಲೇಷಣೆ ರಿಪೋರ್ಟ್ ಬಂದಿದೆ. ಅದರಲ್ಲಿ 2 ಮಾತ್ರ ಅಸುರಕ್ಷಿತ. ಸೊ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈ ಸಿಹಿ ತಿಂಡಿಗಳಲ್ಲಿ ನಾವು ಏನು ಮತ್ತೊಮ್ಮೆ ಈಗೆಲ್ಲ ನಾವು ಪರಿಶೀಲನೆ ಮಾಡಿದಾಗ. ಹೋಟೆಲ್ ರೆಸ್ಟೋರೆಂಟ್ಗಳ ವಿರುದ್ಧ ಸಮರ. ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆಯೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ತಪಾಸಣೆ ನಡೆಸಿದ್ದಾರೆ. 11 ಹೋಟೆಲ್ಗಳಿಗೆ 1,15,000 ರೂಪಾಯಿ ದಂಡ ವಿಧಿಸಿ ಶುಚಿತ್ವದ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೇನೆಂದರೆ, ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಈ ನೈರ್ಮಲ್ಯ ಸ್ವಚ್ಛತೆ ಇದರ ಬಗ್ಗೆ ಸುಮಾರು 1,15,000 ದಂಡ 11 ಹೋಟ್ಲುಗಳ ಮೇಲೆ ಹಾಕ್ಸಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಕಾಪಾಡ್ಕೊಂಡಿಲ್ಲ ಅಂತ. ಏನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ, ಪ್ಲಾಸ್ಟಿಕ್ ವಾಟರ್ ಬಾಟಲಿಗಳು ಸುರಕ್ಷಿತವಲ್ಲ, ಬಳಸೋ ಮುನ್ನ ಎಚ್ಚರ ಎಂದಿದ್ದಾರೆ. ಯಾವುದೇ ಒಂದು ನೀರನ್ನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆ ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಆ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಈ ಬಿಸ್ಫಿನಾಲ್ ಅಂತ ಒಂದು ಬಿಸ್ಫಿನಾಲ್ ಎ ಅನ್ನೋದು ಒಂದು ಪ್ಲಾಸ್ಟಿಕ್ ಅಂಶ ನೀರಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಐಸ್ ಕ್ರೀಮ್, ಐಸ್ ಕ್ಯಾಂಡಿ ರಿಪೋರ್ಟ್ ಬರೋದು ಬಾಕಿ ಇದ್ದು ಸೇಫೋ ಅನ್ಸೇಫೋ ಅನ್ನೋದು ವರದಿ ಬಂದ ನಂತರ ತಿಳಿಯಲಿದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.